ಅದು ಕಣ್ಣಿಗೆ ಕಾಣದ ಅತಿಮಾನುಷ ಶಕ್ತಿ. ಅಲ್ಲಾಗುವ ಅಚ್ಚರಿ ಚಮತ್ಕಾರಗಳಿಂದ ಸಿಗುತ್ತೆ ಮುಕ್ತಿ. ಅಂಥ ಶಕ್ತಿ ಮತ್ತು ಮುಕ್ತಿಗಳ ನಡುವೆ ನಡೆಯೋ ಅಗೋಚರಗಳ ಕಥಾ ಹಂದರ್ವೇ ನಿಗೂಢ ರಹಸ್ಯ. ವೀಕ್ಷಕರೇ, ನಮ್ಮ ಮಾನಸಿಕ ನೆಮ್ಮದಿಗೆ ಧ್ಯಾನ, ಆಧ್ಯಾತ್ಮ ಅಥವಾ ಕಾಯಕದ ನಂಬಿಕೆ ಇವುಗಳು ಬೇಕು. ಆಧ್ಯಾತ್ಮದ ವಿಚಾರದಲ್ಲಿ ದೇವರು ಮತ್ತು ಪವಾಡಗಳು ಜನರ ನಂಬಿಕೆಯನ್ನು ಹೆಚ್ಚಿಸುತ್ತವೆ. ಮಾನಸಿಕ ನೆಮ್ಮದಿಗಾಗಿ ದೇವರಲ್ಲಿ ಭಕ್ತಿ ಹುಟ್ಟಬೇಕು. ಆ ದರ್ಶನ ಮಾಡಿ ಕೃತಾರ್ಥರಾಗುವುದು ವಾಡಿಕೆ. ವೀಕ್ಷಕರೇ, ಈ ಭೂಮಿಯ ಮೇಲಿನ ಅದೆಷ್ಟೋ ಅಗೋಚರ ಶಕ್ತಿಗಳ ಬಗ್ಗೆ ಕೇಳಿದ್ದೇವೆ. ಅದೇ ರೀತಿ ನಮ್ಮ ತಂಡ ಆ ಶಕ್ತಿ ಸ್ಥಳವನ್ನ ಹೊರಟಿತ್ತು. ಆ ವಿಸ್ಮಯದ ಕುರಿತು ತಿಳಿಯಲು ಮತ್ತು ಚಿತ್ರೀಕರಣವನ್ನು ಮಾಡಲು ಮುಂದಾದ್ವಿ. ಹೌದು, ನಮ್ಮ ತಂಡ ದೈವ ಸಾಕ್ಷಾತ್ಕರಿಸುತ್ತಿರುವ ಈ ಜಾಗದ ನಿಗೂಢತೆಯನ್ನು, ಪ್ರಭಾವಳಿಯನ್ನು, ವಿಸ್ಮಯತೆಯನ್ನು ಚಿತ್ರೀಕರಿಸಿ ನಿಮ್ಮ ಮುಂದಿಡ್ತಾ ಇದೆ. ಭಾರತ ಭೂಮಿಯ ನಾಗರಿಕತೆ ವೈಶಿಷ್ಟ್ಯಪೂರ್ಣವಾದುದು. ಇಲ್ಲಿನ ಮಣ್ಣಿನ ಕಣಕಣದಲ್ಲಿಯೂ ಹಲವು ವಿಶೇಷ ವಿಸ್ಮಯಗಳನ್ನು ಕಾಣಬಹುದಾಗಿದೆ. ವಿಭಿನ್ನ ಸಂಘ ಘಟನಾವಳಿಗಳು, ಅತೀಂದ್ರಿಯ ಶಕ್ತಿಯ ಅನಾವರಣವಾಗುವುದು ನಮ್ಮನ್ನು ನಿಬ್ಬೆರಗಾಗುವಂತೆ ಮಾಡ್ತಿದೆ, ಕುತೂಹಲವನ್ನು ಹುಟ್ಟು ಹಾಕುತ್ತಿವೆ. ಅಂತಹದ್ದೇ ಹಲವು ಪವಾಡಗಳನ್ನು ಸೃಷ್ಟಿಸುತ್ತಿರುವ ಸ್ಥಳದ ಕುರಿತು ನಾವು ನಿಮಗೆ ತೋರಿಸ್ತೀವಿ ನೋಡಿ. ಮನುಕುಲವೇ ಅಚ್ಚರಿ ಪಡಬಹುದಾದಂತಹ ವಿಸ್ಮಯಗಳು ಇಲ್ಲಿನ ಜನರ ಮನಸ್ಸಲ್ಲಿ ಅಜರಾಮರವಾಗಿ ಉಳಿದುಕೊಂಡಿವೆ. ಕಾರಣ ಹಾವು ಚೇಳಿನಿಂದ, ಸರ್ಪದಿಂದ ಮತ್ತು ಸರ್ಪ ಹುಣ್ಣು, ವಿಷದ ಮುಳ್ಳು ಅಲ್ಲದೆ ಸಂತಾನ ಪ್ರಾಪ್ತಿ, ವ್ಯವಹಾರ, ಆಸ್ತಿ ವಿವಾದ, ಮದುವೆ ಕಾರ್ಯ, ಹಣಕಾಸು ಪರಿಸ್ಥಿತಿ ಸುಧಾರಣೆ, ಹೀಗೆ ಹಲವು ಇಷ್ಟಾರ್ಥ ಸಿದ್ಧಿ ಸೇರಿದಂತೆ ಕೆಲ ಕಳ್ಳತನ ಪ್ರಕರಣದ ಪತ್ತೆಗಾಗಿ, ನಿರುದ್ಯೋಗ ಸಮಸ್ಯೆ ಪರಿಹಾರಕ್ಕಾಗಿ, ಚಿಕ್ಕ ಮಕ್ಕಳ ಆರೋಗ್ಯಕ್ಕಾಗಿ, ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆ ಹೊತ್ತು ಇಲ್ಲಿಗೆ ಬರ್ತಾರೆ. ಇಲ್ಲಿ ಹರ್ಷಚಿತ್ತದಿಂದ ಮಾತನಾಡುತ್ತಿರುವ ಮಹಿಳೆಯ ಹೆಸರು ರೇಷ್ಮಾ. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಿಂದ ಈ ದೇಗುಲಕ್ಕೆ ಬಂದು ಒಳಿತು ಕಂಡಿದ್ದಾರಂತೆ. ಇವರ ಕಂಕುಳಲ್ಲಿರುವ ಈ ಪುಟ್ಟ ಮಗು ಇಸುಬು ಬಾಧೆಯಿಂದ ತೀವ್ರ ಬಳಲುತ್ತಿತ್ತಂತೆ. ಇದಕ್ಕಾಗಿ ಮಂಗಳೂರು, ಬೆಂಗಳೂರು ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿದರೂ ಮಗು ಚೇತರಿಕೆ ಕಾಣಲಿಲ್ಲವಂತೆ. ನಂತರ ಹೀಗೆ ಹಿರಿಯರೊಬ್ಬರ ಸಲಹೆಯಂತೆ ಈ ದೇವಸ್ಥಾನಕ್ಕೆ ಬಂದು ತೀರ್ಥವನ್ನು ಹಾಕಿಸಿ ಕಟ್ಟಲೆ ಮಾಡಿ ಬಂದರಂತೆ. ಅಚ್ಚರಿ ಎಂಬಂತೆ ಇಂದು ಮಗು ಗುಣಮುಖವಾಗಿದೆ. ತಮ್ಮ ಮಗುವನ್ನು ಈ ದೈವದ ಬಳಿ ಕರೆತಂದು ತೀರ್ಥಲೇಪನ ಮಾಡಿಸಿ ಕೆಲವು ದಿನಗಳ ಕಾಲ ಇಲ್ಲಿಯೇ ಇದ್ದು ಕಟ್ಟಲೆ ಮಾಡಿಸಿದ್ರಂತೆ. ತೋರಿಸ್ತಾ ಇದ್ದಾರೆ ಪಾಪುಗೆ, ಎಲ್ಲೂ ಹುಷಾರೇ ಆಗಿಲ್ಲ. ಅವನಿಗೆ ಕಾಲಿಗೆ ಇಸಿರಾಗಿದೆ. ಅದನ್ನ ಸುಮಾರು ಡಾಕ್ಟರ್ ತೋರಿಸಿದ್ದೀವಿ, ಎಲ್ಲೂ ಗುಣನೇ ಆಗಿಲ್ಲ.
ಅದೇ ಯಾರೋ ನಮ್ಮೂರ ಪಕ್ಕ ಹೇಳಿದ್ರು ಹಿಂಗೆ ಚೆನ್ನಾಗಾಗುತ್ತೆ, ನೀರು ಹಾಕಿಸ್ಕೊಂಡ್ರೆ ಚೆನ್ನಾಗುತ್ತೆ ಪಾಪುಗೆ ಅಂದ್ರು. ಹಾಗಾಗಿ ನಾವು ಇಲ್ಲಿ ಬಂದು 5 ದಿನ ಕಟ್ಲೆ ಮಾಡಿದೆ. ಇವಾಗ ಚೆನ್ನಾಗಾಗಿದೆ ಅವನ ಕಾಲು. ಅಚ್ಚರಿ ಎಂಬಂತೆ ಮಗುವಿಗೆ ಈಗ ಗುಣವಾಗಿದೆ. ಯಾವುದೇ ಆಸ್ಪತ್ರೆಗೆ ಹೋದರೂ ಏನೇ ಚಿಕಿತ್ಸೆ ಕೊಡಿಸಿದ್ದರೂ ಫಲಕಾರಿಯಾಗದ ಇಸುಬು ಈ ಸ್ಥಳಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಮಗುವಿನಿಂದ ಮಾಯವಾಗಿದೆ. ಅಂದಿನಿಂದ ಇವರು ಈ ದೇವಸ್ಥಾನಕ್ಕೆ ಪ್ರತಿ ಅಮಾವಾಸ್ಯೆ ಎಂದು ಬಂದು ದೈವವನ್ನು ದರ್ಶಿಸಿ ಧನ್ಯರಾಗ್ತಿದ್ದಾರೆ. ನಿಗೂಢ ರಹಸ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ. ಇಲ್ಲಿ ಶರಣು ಅಂತ ಬಂದವರ ಕಷ್ಟಗಳಿಗೆ ಪರಿಹಾರ ಸಿಕ್ಕಿದೆ. ಪ್ರತಿ ಅಮಾವಾಸ್ಯೆಯಲ್ಲಿ ನಡೆಯುತ್ತೆ ಭಕ್ತರಿಗೆ ದೈವ ಸಾಕ್ಷಾತ್ಕಾರ. ಕಷ್ಟಗಳ ಪರಿಹಾರಕ್ಕೆ ಕಟ್ಟಲೆ ಮಾಡಿ ಸಮಸ್ಯೆ ಪರಿಹರಿಸ್ತಾರಿಲ್ಲಿ. ಇವರ ಹೆಸರು ಕುಸುಮ. ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. ಸತತ 2 ದಶಕಗಳಿಂದ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಾರೆ. ಇದಕ್ಕೆ ಕಾರಣ ಈ ದೈವದ ಕೃಪೆ ಅಂತಾರೆ. ಇವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಇವರ ಅಜ್ಜಿಯ ಕಾಲಿಗೆ ಹುಳುವೊಂದು ಕಚ್ಚಿತಂತೆ. ಅಂದು ಇವರ ಅಜ್ಜಿಯನ್ನು ಈ ದೇಗುಲಕ್ಕೆ ಕರೆತಂದು ತೀರ್ಥವನ್ನು ಕುಡಿಸಿ ಅಂಗುದಾರ ಹಾಕಿಸಿದರಂತೆ. ಆಶ್ಚರ್ಯವೆಂಬಂತೆ 3 ದಿನಗಳ ಕಟ್ಟಲೆಯಿಂದ ಅಜ್ಜಿ ಸಂಪೂರ್ಣವಾಗಿ ಗುಣಮುಖರಾದರಂತೆ. ನಾ ಸಣ್ಣಳ 5ನೇ ಕ್ಲಾಸ್ ಇದ್ದಾಗಿಂದಾನು 5ನೇ ಕ್ಲಾಸ್ ಇದ್ದಾಗ ನಮ್ಮ ಅವನಿಗೆ ತಾಯಿಗೆ ಜರಿ ಕಡ್ದಿತ್ರಿ. ಆ ಜರಿ ಕಡ್ದಾಗ ಇಲ್ಲಿ ಹೇಳಿದ್ರು ವಿಷ ಪರಿಹಾರ, ಏನೋ ನಂಜು ಇವೆಲ್ಲ ಪರಿಹಾರ ಆಗ್ತಾವ ಅಂದಿದ್ದಕ್ಕೆ ಇಲ್ಲಿ ದೇವಸ್ಥಾನದಾಗ ನಾನು 5ನೇ ಕ್ಲಾಸ್ ಇದ್ದಾಗ ಅಮ್ಮನ ಜೊತೆಗೆ 5 ದಿನ ದೇವಸ್ಥಾನದೊಳಗಿದ್ದು ತೀರ್ಥ ಹಾಕಿಸ್ಕೊಂಡು ಇದು ಮಾಡಿದ್ರೆ ಅಮ್ಮಗೆ ಆರಾಮಾಯ್ತು. ಈ ಅಚ್ಚರಿಯನ್ನು ಕಂಡ ಇವರ ಮನೆತನದವರು ಅಂದಿನಿಂದ ಇಂದಿನವರೆಗೂ 2 ದಶಕಗಳಿಂದಲೂ ಈ ದೇವಸ್ಥಾನಕ್ಕೆ ಪ್ರತಿ ಅಮಾವಾಸ್ಯೆ ಎಂದು ಬಂದು ಪೂಜೆ ಮಾಡಿಸಿಕೊಂಡು ಹೋಗ್ತಿದ್ದಾರೆ. ಅಲ್ಲದೆ ಹೀಗೆ ಈ ದೇವಸ್ಥಾನಕ್ಕೆ ಬಂದು ಹೋಗುವುದರಿಂದ ತಮ್ಮ ಮನೆತನದಲ್ಲಿ ಭಾರಿ ಸಮೃದ್ಧಿ ಕಂಡಿದ್ದಾರೆ. ಅಂತಹ ಮಹಿಮಾನ್ವಿತ ಸ್ಥಳವಿದು. ಇಷ್ಟೇ ಅಲ್ಲ, ಯಾರಾದರೂ ತಮ್ಮ ವಾಹನದಲ್ಲಿ ಸಂಚರಿಸುವಾಗ ಅಕಸ್ಮಾತ್ ದಾರಿಯಲ್ಲಿ ಬಂದ ಹಾವನ್ನು ತುಳಿದರೆ ಅಥವಾ ವಾಹನವನ್ನು ಹರಿಸಿದರೆ, ಇಲ್ಲವೇ ಹಾವುಗಳಿಗೆ ಅರೆಬರೆ ತೊಂದರೆ ಮಾಡಿ ಬಿಟ್ಟಿರುವ ಘಟನೆಗಳು ನಡೆದಿದ್ದರೆ ಅಂಥವರು ಈ ಸನ್ನಿಧಾನಕ್ಕೆ ಬಂದು ಸ್ವಾಮಿಯ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದವನ್ನು ಪಡೆದುಕೊಂಡು ಹೋದ್ರೆ ಸಾಕು. ಅಂಥವರಿಗೆ ಮುಂದೆ ಯಾವುದೇ ಕಂಟಕ ಅಥವಾ ಹಾವಿನ ತೊಂದರೆ ಆಗುವುದಿಲ್ಲವಂತೆ. ಇಲ್ಲಿನ ದೈವದ ಪವಾಡ ಅಗೋಚರ ಶಕ್ತಿ ಇಲ್ಲಿಗೆ ಬಂದು ಹೋಗುವ ಸರ್ವ ಭಕ್ತರಿಗೂ ಒಳಿತನ್ನು ಮಾಡುತ್ತೆ ಅನ್ನೋ ನಂಬಿಕೆ ವಾಡಿಕೆ ಇಲ್ಲಿನ ಭಕ್ತರದ್ದಾಗಿದೆ. ಈ ಜಾಗಕ್ಕೆ 100 ಬೀಳುವಂತಹ ಪವಾಡಗಳು ಇಲ್ಲಿ ನಡೆದಿದ್ದು ಇಂದಿಗೂ ನಡೆಯುತ್ತಲೇ ಇವೆ. ಯಾಕಂದ್ರೆ ಇಲ್ಲಿನ ದೇವರ ಮಹಿಮೆ ಭಕ್ತರ ಇಷ್ಟಾರ್ಥ ಸಿದ್ಧಿಯ ತಾಣವಾಗಿದೆ. ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಇಲ್ಲಿ 100 ಜನರು ರಾಜ್ಯ ಹೊರ ರಾಜ್ಯದಿಂದ ತಂಡೋಪತಂಡವಾಗಿ ಬಂದು ಪೂಜೆ ಮಾಡ್ತಾರೆ. ಚಿತ್ರ ವಿಚಿತ್ರ ಸಮಸ್ಯೆಗಳನ್ನು ಹೊತ್ತು ಬರುವ ಭಕ್ತರಿಗೆ ಇದೊಂದು ಸಂಜೀವಿನಿಯುಳ್ಳ ಸನ್ನಿಧಿಯಾಗಿದೆ.
ಮನದಲ್ಲಿರುವ ಬೇಡಿಕೆಯನ್ನು ಭಕ್ತಿಯಿಂದ ಬೇಡಿಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸಿ ತೀರ್ಥವನ್ನು ಲೇಪನ ಮಾಡಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿನ ಭಕ್ತರದ್ದು. ಇನ್ನು ಇಲ್ಲಿಗೆ ಬರುವ ಭಕ್ತರಿಗೆ ಮತ್ತು ರೋಗಿಗಳಿಗೆ ಉಳಿದುಕೊಳ್ಳಲು ಕೊಠಡಿಗಳ ವ್ಯವಸ್ಥೆಯನ್ನು ದೇವಸ್ಥಾನದ ವತಿಯಿಂದ ಮಾಡಿಕೊಡಲಾಗಿದೆ. ಅಲ್ಲದೆ ಅವರಿಗೆ ಪ್ರತಿನಿತ್ಯ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವಷ್ಟು ದಿನವೂ ಕೂಡ ಅವರಿಗೆ ಉಚಿತವಾಗಿ ಎಲ್ಲಾ ಸೇವೆಯನ್ನು ಇಲ್ಲಿ ಮಾಡಲಾಗುತ್ತೆ. ಇನ್ನು ಭಕ್ತರಿಂದ ರೋಗಿಗಳಿಂದ ಇಲ್ಲಿ ಯಾವುದೇ ದೇಣಿಗೆಯನ್ನು ಪಡೆದುಕೊಳ್ಳದಿರುವುದು ವಿಶೇಷ ಸಂಗತಿಯೇ ಸರಿ. ಹೀಗೆ ಬರುವ ಭಕ್ತರು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ತಮ್ಮ ಕೈಲಾದಷ್ಟು ಈ ದೇವಾಲಯಕ್ಕೆ ಸಹಾಯ ಮಾಡ್ತಾರೆ. ಬರುವ ಮಂದಿ ಭಕ್ತಿಯಿಂದ ನೆನೆದು ತಮಗಾದ ಕಾಯಿಲೆ ಪರಿಹಾರವಾಗಿ ಬೇಡಿಕೆ ಈಡೇರಿದ ನಂತರ ಮತ್ತೆ ಈ ದೇಗುಲಕ್ಕೆ ಬಂದು ಕಾಣಿಕೆಯನ್ನು ಅರ್ಪಿಸಿ ಹೋಗ್ತಾರೆ. ಅನಾದಿ ಕಾಲದಿಂದಲೂ ಇಂದಿನವರೆಗೂ ಪ್ರತಿಯೊಬ್ಬರು ಒಂದಿಲ್ಲೊಂದು ಸಮಸ್ಯೆಯನ್ನು ಎದುರಿಸುತ್ತಲೇ ಇರ್ತಾರೆ. ಅಂತಹ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದು ವಿಶೇಷ. ಇನ್ನು ಈ ತಾಣಕ್ಕೆ ಬಂದು ಹೋಗುವ ಭಕ್ತರಿಗೆ ಅನ್ನ ಪ್ರಸಾದವನ್ನು ನೀಡಲಾಗುತ್ತೆ. ಇದರ ಉದ್ದೇಶ ಶಾರೀರಿಕವಾಗಿ ಸಂಕಷ್ಟ ಹಾಗೂ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳು ಈ ಅನ್ನದಾಸೋಹವನ್ನು ಸ್ವೀಕರಿಸುವುದರಿಂದ ತಮಗೆ ಒದಗಿರುವ ಕಂಟಕ ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ನಿಗೂಢ ರಹಸ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ. ಇಲ್ಲಿ ದೈವದಿಂದ ಸಿಗುತ್ತಿರುವ ಪರಿಹಾರಕ್ಕೆ ಹಲವು ನಂಬಿಕೆಗಳಿದೆ. ಅದುವೇ ಶಿವ ಮತ್ತು ಶ್ರೀ ದುರ್ಗೆಯ ನಡುವಿನ ಸರ್ಪಗಳ ವಿಚಾರ. ಹಾವು ಕಡಿದವರಿಗೆ ಅಥವಾ ಇನ್ನೇನೇ ತೊಂದರೆ ಇದ್ರೂ ಕೂಡ ಬೇರಾವ ಔಷಧೋಪಚಾರವಿಲ್ಲದೆ ದೈವದಿಂದ ನೈವೇದ್ಯವಾದ ತೀರ್ಥ ಇಲ್ಲಿ ಪರಿಹಾರ ನೀಡ್ತಾ ಇರೋದು ಅಚ್ಚರಿಗೆ ಕಾರಣವಾಗುತ್ತೆ. ಅಂದ ಹಾಗೆ ಇಷ್ಟೆಲ್ಲ ಪವಾಡಗಳ ಪ್ರತ್ಯಕ್ಷ ಸಂಕ್ರಮಣಗೈಯುತ್ತಿರೋ ದೈವ ಬರುವ ಭಕ್ತರ ಪಾಲಿಗೆ ಕಾಮಧೇನುವಾಗಿರುವ ಈ ದೈವವೇ ಶ್ರೀ ವಿಷಪರಿಹಾರೇಶ್ವರ. ಈ ದೇವಸ್ಥಾನವಿರುವುದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಬಾಳಬೀಡ ಗ್ರಾಮದಲ್ಲಿ. ಹಾವೇರಿಯಿಂದ ಸುಮಾರು 43 ಕಿಲೋಮೀಟರ್ ದೂರದಲ್ಲಿದೆ ಈ ಶಕ್ತಿ ತಾಣ. ಈ ನೆಲ ಸರ್ವಜ್ಞನ ಜನ್ಮಭೂಮಿ. ಇಂತಹ ತಪೋಭೂಮಿಯಲ್ಲಿನ ಮಹಿಮೆಯ ಕುರಿತು ಐತಿಹ್ಯ ಹೊಂದಿದೆ. ಈ ಜಾಗದಲ್ಲಿ ನೆಲೆಸಿರುವ ದೈವ ಇಂದು ರಾಜ್ಯ ಹೊರ ರಾಜ್ಯದ ಭಕ್ತರ ಬೇಡಿಕೆಗಳನ್ನು ಈಡೇರಿಸುತ್ತಾನೆ. ಸರ್ವರನ್ನು ಸದಾ ರಕ್ಷಿಸುತ್ತಿದ್ದಾನೆ. ಕೊರಳಲ್ಲಿ ವಿಷಸರ್ಪವನ್ನು ಧರಿಸಿರುವ ಶಿವ ಇಲ್ಲಿ ಬಂದು ಹೋಗುವ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಲು ದುರ್ಗಾ ಕಟ್ಟಿ ನಿಂತಿದ್ದಾನೆ. ಇನ್ನು ಎದುರಿಗೆ ಒಂದು ಬೃಹದಾಕಾರದ ಕೆರೆಯಿದ್ದು ಇದರ ಪಕ್ಕದಲ್ಲೇ ಶ್ರೀ ದುರ್ಗಾ ಮಾತೆಯ ದೇವಸ್ಥಾನವಿದೆ. ಈ ದುರ್ಗಾದೇವಿ ಕೆರೆಯ ಮುಖಾಂತರ ಎತ್ತಿನ ಬಂಡಿಯಲ್ಲಿ ಬರುವಾಗ
ಅದರಲ್ಲಿ ವಿಷ ಸರ್ಪಗಳು ತುಂಬಿಕೊಂಡು ಬರುತ್ತಿದ್ದವಂತೆ. ಈ ವೇಳೆ ಎತ್ತಿನ ಬಂಡಿಯ ಅಚ್ಚು ಮುರಿದು ಬಿದ್ದುದರಿಂದ ಎಲ್ಲಾ ಸರ್ಪಗಳು ಅಲ್ಲಲ್ಲಿ ಬಿದ್ದು ಹೋದವಂತೆ. ಆಗ ಈ ದೇವನು ದುರ್ಗೆಗೆ ಒಂದು ಮಾತು ಹೇಳಿದರಂತೆ, ನಿನಗೆ ಬೇಕಾದ ಒಂದು ಹಾವನ್ನು ತೆಗೆದುಕೊಂಡು ಹೋಗು, ಉಳಿದ ಸರ್ಪಗಳನ್ನು ನಾನು ರಕ್ಷಿಸುತ್ತೇನೆ. ಅಲ್ಲದೆ ವಿಷ ಸರ್ಪಗಳಿಂದ ಹಾನಿಗೊಳಗಾಗದಂತೆ ಇಲ್ಲಿಗೆ ಬರುವ ಭಕ್ತ ಸಮೂಹವನ್ನು ನಾವು ರಕ್ಷಿಸುವ ಕಾರ್ಯವನ್ನು ಮಾಡ್ತೇನೆ ಎಂದು ಇಲ್ಲಿ ಹೇಳಿದನಂತೆ ಎಂಬುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ. ಹಿರೇಕೆರೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ದುರ್ಗಾದೇವಿ ತವರು ಮನೆಯೂ ಕೂಡ ಇದಾಗಿದ್ದು, ಆ ದೇವತೆ ಎಲ್ಲಾ ಕಡೆ ಸಂಚಾರ ಮಾಡಿ ಬಂಡಿಯಲ್ಲಿ ಹಾವುಗಳನ್ನು ತುಂಬಿಕೊಂಡು ಈ ಮಾರ್ಗವಾಗಿ, ಈ ಬಾಳೆಮಡ ಗ್ರಾಮದ ದೇವಸ್ಥಾನದ ಮಾರ್ಗವಾಗಿ ಹಾದು ಹೋಗುತ್ತಿರುವಾಗ ಆಕಸ್ಮಿಕವಾಗಿ ಆ ಬಂಡಿಯ ಅಚ್ಚು ಮುರಿದು ಅದರಲ್ಲಿ ಇದ್ದಂತಹ ಹಾವುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಈ ಕಡೆ ಹೋಗಿದ್ವು. ಆ ಸಂದರ್ಭದಲ್ಲಿ ಶ್ರೀ ವಿಶ್ವಪರಿಹಾರೇಶ್ವರ ದೇವರು ಪ್ರತ್ಯಕ್ಷನಾಗಿ ದುರ್ಗಾದೇವಿಗೆ ಒಂದು ಮಾತನ್ನು ಹೇಳುತ್ತಾನಂತೆ, ನಿನಗೆ ಬೇಕಾದ ಒಂದು ಹಾವನ್ನು ನಾನು ತೆಗೆದುಕೋ, ಇಲ್ಲಿ ಬಿದ್ದಂತ ಹಾವುಗಳು ಯಾರಿಗಾರು ಕಚ್ಚಿದರೆ ನಾವು ಅವರನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ನನ್ನದು ಅಂತ ಹೇಳಿದಾನೆ ಎಂದು ಪ್ರತ್ಯಕ್ಷನಾಗಿ ಹೇಳಿದ ಅನ್ನೋ ಒಂದು ಪ್ರತೀತಿ ಇದೆ. ಅಂದಿನಿಂದ ಇಂದಿನವರೆಗೂ ಈ ದೈವವು ಹಾವು ಕಡಿತಕ್ಕೆ ಒಳಗಾದವರಿಗೆ, ನಂಜು ಬಾಧೆಯಿಂದ ತೊಂದರೆಗೀಡಾದವರಿಗೆ ಯಾವುದೇ ಔಷಧೋಪಚಾರ ಇಲ್ಲದೆ ಕೇವಲ ತೀರ್ಥ ಕುಡಿಯುವುದರಿಂದ ಮತ್ತು ತೀರ್ಥವನ್ನು ಶರೀರದ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ ಪರಿಣಾಮ ಮತ್ತು ಆ ತೀರ್ಥವನ್ನು ಶರೀರದ ಯಾವ ಭಾಗ ತೊಂದರೆಗೀಡಾಗಿರುತ್ತದೆಯೋ ಆ ಜಾಗದಲ್ಲಿ ಪ್ರೋಕ್ಷಿಸಿಕೊಂಡು ಉಜ್ಜಿದರೆ ರೋಗ ಶಮನವಾಗುತ್ತೆ. ಇದಂತೂ ವಿಜ್ಞಾನಕ್ಕೂ ಸವಾಲಾಗಿದೆ, ಅಚ್ಚರಿಗೆ ಕಾರಣವಾಗ್ತಿದೆ. ಈ ಕಾಯಿಲೆಯಿಂದ ಮುಕ್ತರಾಗ್ತಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಇಸುಬು, ಚರ್ಮ ರೋಗ, ಸರ್ಪಹುಣ್ಣು, ಮೈಮೇಲೆ ಗುಳ್ಳೆ, ಕೊಳೆತ ಗಾಯ, ನಂಜು ಬಾಧೆ ಬಳಲುತ್ತಿರುವ ರೋಗಿಗಳು ಈ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು 3 ದಿನ, 5 ದಿನ ಅಥವಾ 9 ದಿನ, ಈ 9 ದಿನಗಳ ಕಾಲ ತಮಗಾದ ತೊಂದರೆ ಅಥವಾ ರೋಗ ವಾಸಿಯಾಗುವವರೆಗೂ ಇಲ್ಲಿಯೇ ಉಳಿದುಕೊಂಡಿದ್ದಾರೆ. ಅವರಿಗೆ ಇಲ್ಲಿನ ಅರ್ಚಕರು ಸ್ವಾಮಿಯ ಅಭಿಷೇಕಗೈದ ಅದರಿಂದ ಹರಿದು ಬಂದ ತೀರ್ಥವನ್ನು ಕಾಯಿಲೆಗೊಳಗಾದವರ ತಲೆ ಮೇಲೆ ಪ್ರೋಕ್ಷಿಸಿ ಬಳಿಕ ಸೇವನೆ ಮಾಡಲು ಕೊಡುತ್ತಾರೆ. ಇದಲ್ಲದೆ ಇಲ್ಲಿರುವ ಅಂಗಾರವನ್ನು ದೇಹಕ್ಕೆ ಲೇಪನ ಮಾಡ್ತಾರೆ. ಹೀಗೆ ಮಾಡುವುದು ಬೆಳಗಿನ ಜಾವ ಸೂರ್ಯೋದಯದ ಮುಂಚೆಯೇ ಆಗುತ್ತದೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನು ಭಕ್ತರು ತಮಗಿಷ್ಟ ಬಂದಷ್ಟು ದೇಣಿಗೆಯನ್ನು ಸನ್ನಿಧಾನಕ್ಕೆ ಸಲ್ಲಿಸುತ್ತಾರೆ. ಅಲ್ಲದೆ ಸಂಪೂರ್ಣವಾಗಿ ಗುಣಮುಖರಾದವರು ಶ್ರೀ ಸ್ವಾಮಿಯ ಸನ್ನಿಧಾನಕ್ಕೆ ನಾಗರ ವಿಗ್ರಹಗಳನ್ನು ಅರ್ಪಿಸಿ ತಮ್ಮ ಹರಕೆಯನ್ನು ಈಡೇರಿಸುತ್ತಾರೆ. ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮುನ್ನ ಸಕಲ ಪೂಜಾ ವಿಧಿಗಳನ್ನು ನೆರವೇರಿಸಲಾಗುತ್ತೆ. ಹೀಗಾಗಿ ಪ್ರಸಾದ ಸೇವನೆಯಿಂದ ಬದುಕು ಮತ್ತು ದೇಹ ಸದೃಢವಾಗುತ್ತೆ ಎಂಬ ನಂಬಿಕೆ ಇದೆ. ವೀಕ್ಷಕರೇ, ಈ ದೈವವನ್ನು ನಂಬಿ ಬಂದವರಿಗೆ ಸದ್ಗತಿ ಇದೆ. ಹೀಗಾಗಿ ಈತನ ಕೃಪೆಗಾಗಿ ಭಕ್ತರು ಇಲ್ಲಿಗೆ ಆಗಮಿಸಿ ದೈವದ ದರ್ಶನ ಮಾಡಿ ಧನ್ಯರಾಗ್ತಿದ್ದಾರೆ. ತನ್ನನ್ನು ನಂಬಿ ಬರುವವರ ಉದ್ಧಾರಕ್ಕಾಗಿಯೇ ಇಲ್ಲಿ ಸಕಲ ಸರ್ವಾರ್ಥದಾಯಕ ನೆಲೆಗೊಂಡಿದ್ದಾನೆ. ಬರುವ ಭಕ್ತರ ಕಷ್ಟಗಳನ್ನು ಆಲಿಸುತ್ತಾ ದುಷ್ಟ ಶಕ್ತಿಗಳ ಆಟಾಟೋಪಕ್ಕೆ ಕಡಿವಾಣವನ್ನ ಹಾಕುತ್ತಾ ಭಕ್ತರನ್ನ ಸಲಹುತ್ತಿದ್ದಾನೆ ಈ ಕೃಪಾ ಸಾಗರ. ಇದೇ ಈ ಹೊತ್ತಿನ ನಿಗೂಢ ರಹಸ್ಯ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ
ಕಸ್ತೂರಿ ನ್ಯೂಸ್ 24.